ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ. ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀನಿ ರೀ. ನಾವು ರಾಯರ ಆಶ್ರಮದಿಂದ ತುಂಬ ಚೆನ್ನಾಗಿದ್ದೀವಿ ರೀ. ಇವತ್ತು ನಾ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಹಾಗಲಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಇವಾಗ ರೆಡಿ ಮಾಡ್ಕೊಳಕತ್ತೀನಿ ರೀ. ಹೆಚ್ಕೊತೀನಿ ರೀ ಹಾಗಲಕಾಯಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ರೀ, ಕರಿಬೇವಿನ ಸೊಪ್ಪು ರೀ, ಈರುಳ್ಳಿ, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಇವಾಗ ಹಾಗಲಕಾಯಿ ತೊಳ್ಕೊಳಕತ್ತೀನಿ ರೀ. ನಾನು ಇವಾಗ ತೊಳ್ಕೊಂಡು ಚೆನ್ನಾಗಿ ಹೆಚ್ಕೊಂಡ್ರಿ ಪಲ್ಯ ಮಾಡ ತೋರಿಸ್ತೀನಿ ರೀ. ನಾನು ಇವಾಗ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಇದ್ರೊಳಗಿಂದ ಈ ಟೈಪ್ ತೆಗಿತೀನಿ ರೀ. ನಾನು ತೆಗೆದು ಪ್ಲೇಟ್ ಹಾಕ್ಕೊತೀನಿ ನೋಡ್ರಿ. ಹಾಗಲಕಾಯಿ ತೊಳೆದು ಹೆಚ್ಕೊಂಡ್ರಿ, ಹುರ್ಕೊಳಕತ್ತೀನಿ ರೀ. ಇವಾಗ ಇವನ್ನ ಈ ಟೈಪು ಹುರಿಬೇಕ್ರಿ ಸ್ವಲ್ಪ. ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ, ಒಂದು ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ರೀ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಿದ್ದೀನಿ ರೀ, ಈರುಳ್ಳಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ರೀ, ಚೆನ್ನಾಗಿ ಬೆನಿಬೇಕ್ರಿ. ಇದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ರೀ ಅದು ಎಣ್ಣೆ ಒಳಗೆ ಬೆಂದ್ಕೋಬೇಕ್ರಿ. ಅದು ಚೆನ್ನಾಗಿ ಫ್ರೈ ಆಗಿದ್ರೆ ಇದು ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಹಾಗಲಕಾಯಿ ಹಾಕೋತಿದ್ದೀನಿ ಇವಾಗ. ಇದು ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡಿದ್ದೀನಿ ರೀ. ಉಪ್ಪು ಸ್ವಲ್ಪ ಹಾಕೋಬೇಕ್ರಿ. ಸ್ವಲ್ಪ ಇವಾಗ ಅರಿಶಿನ ಪುಡಿ ಹಾಕೋತಿದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಒಣ ಖಾರ ಹಾಕೋತಿದ್ದೀನಿ ರೀ. ಸ್ವಲ್ಪ ಹಸಿಮೆಣಸಿನಕಾಯಿ ಹೆಚ್ಚಿನ ಹಾಕೊಂಡಿನಿ ರೀ. ಸ್ವಲ್ಪ ಒಣ ಖಾರನ ಹಾಕೋತೀವಿ ರೀ. ಖಾರ ಬೇಕ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಖಾರ ಇದ್ರೆ ಟೇಸ್ಟ್ ರೀ. ಟೈಪ್ ಮಾಡಿದ್ರಂದ್ರ ಹಾಗಲಕಾಯಿ ಪಲ್ಯ ಒಟ್ಟಾಗಿ ಸಹ ಆಗಂಗಿಲ್ರಿ. ನೀವು ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡ್ರಿ. ಬೇಕಿದ್ರೆ ಶುಗರ್ ಇದ್ದವ್ರು ದಿನ ಒಂದು ಬೆಳಗ್ಗೆ ಮಧ್ಯಾಹ್ನ ಒಂದು ಟೈಮ್ ಆದ್ರೂ ಹಾಗಲಕಾಯಿ ಪಲ್ಯ ತಿನ್ಬೇಕ್ರಿ. ಬಾಳ ಚಲೋ ರೀ. ಸ್ವಲ್ಪ ನಾ ಒಂದು ಅರ್ಧ ಪೀಸ್ ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಹುಳಿಗೆ. ಅದಕ್ಕೆ ನೀರು ಹಾಕಂಗಿಲ್ಲರಿ. ಅದಕ್ಕೆ ಸ್ವಲ್ಪ ಉಪ್ಪಿಂದು ಪುಡಿ ಹಾಕೋತೀನಿ. ಕಲ್ಲುಪ್ಪಲ್ರಿ, ಪುಡಿ ಉಪ್ಪು ಹಾಕೋತಿದ್ದೀನಿ ಸ್ವಲ್ಪ. ಮನೆಗೆಲ್ಲ ಎಷ್ಟು ಘಮ ಘಮ ಅಂತ ವಾಸನೆ ಬರ್ಲಿಕ್ಕೆ ನೋಡ್ರಿ. ಇವಾಗ ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರ್ತೈತ್ರಿ. ಸೈಡ್ ಹಾಕರಿಕಿ ಪಚ್ಚಡಿ, ಹಾಗಲಕಾಯಿ ಪಲ್ಯ, ರೊಟ್ಟಿ ಬಾಳ ತುಂಬಾ ಚೆನ್ನಾಗಿ ಆಗುತ್ತೆ. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ನೋಡ್ರಿ.
ಇವಾಗ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಒಂದು 2 ನಿಮಿಷ ಕ್ಲೋಸ್ ಮಾಡ್ಬಿಡ್ತೀನಿ. ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬರ್ ಆಗ್ರಿ. ನಮಸ್ಕಾರ ರೀ.